ನಿನ್ನೆ ನಡೆದಂಥ KPCC ನೂತನ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. BK ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ನೂತನ ಸಾರಥಿ. ಈ ಕಾರ್ಯಕ್ರಮ ಏನು ನಡೀತು, ಈ ಕಾರ್ಯಕ್ರಮ ಮುಂಬರುವ ದಿನಗಳ ಕಾಂಗ್ರೆಸ್ ಪಯಣಕ್ಕೆ ಒಂದು ಸಣ್ಣ ಝಲಕ್ ಕೂಡ ಇದ್ದಂತೆ ಇತ್ತು. ಅದರ ಜೊತೆಗೆ ಹರಿಪ್ರಸಾದ್ ಎದುರು ಇರುವಂತಹ ಸವಾಲುಗಳೇನು, ಕೈ ಇಕ್ಕಟ್ಟು, ಯಾವುದ ಇಕ್ಕಟ್ಟು ಎಲ್ಲವನ್ನು ನಿಮಗೆ ಹೇಳ್ತೀನಿ. ನಿನ್ನೆ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಈ ಒಂದು ಅಧಿಕಾರ ಪದಗ್ರಹಣ ಸಮಾರಂಭ ನಡೀತು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೆಲ್ಲ ಇದ್ದರು. AICC ಅಧ್ಯಕ್ಷರಾದಂಥ ಕರ್ನಾಟಕದವರೇ ಆದ ಮಲ್ಲಿಕಾರ್ಜುನ್ ಖರ್ಗೆಜಿ ಇದ್ದರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು, ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದರು, ಸಚಿವ ಸಂಪುಟದ ಸದಸ್ಯರಿದ್ದರು, ಕಾರ್ಯಕರ್ತರು ಎಲ್ಲರೂ ಬಂದಿದ್ದರು. ಆದರೆ ಆ ಕಾರ್ಯಕ್ರಮದಲ್ಲಿ ನಡೆದ ಒಂದು ಘಟನೆ, ಅದು ನಾನು ಬಹಳ ಮುಖ್ಯ ಅಂತ ಹೇಳುವುದಕ್ಕೆ ಕಾರಣಗಳಿವೆ. ಅದು ಕಾಂಗ್ರೆಸ್ ಎತ್ತ ಸಾಗಬಹುದು ಅನ್ನುವುದಕ್ಕೆ ಅದೊಂದು ಮುನ್ಸೂಚನೆ ಕೂಡ ಅಂತ. ಖರ್ಗೆ ಅವರು ಮಾತನಾಡೋದಕ್ಕೆ ಎದ್ದು ನಿಂತಹ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದ ಕಾಂಗ್ರೆಸ್ ಕಾರ್ಯಕರ್ತರು DK ಅಂತ ಕೂಗಿದ್ರು. ಹಿರಿಯ ನಾಯಕ ಖರ್ಗೆ ಅವರಿಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಸಿಟ್ಟು ಅಂತಿಂತ ಸಿಟ್ಟಲ್ಲ ಅವರಿಗೆ, ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು ಖರ್ಗೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು DK ಯಾರೋ ಒಬ್ಬರ ಬಗ್ಗೆ ಹೇಳಿದರೆ ನೀವು ನಾವೇನಿಲ್ಲಿ ಕಸ ಹೊಡೆಯೋಕ್ಕೆ ಬಂದಿದ್ದೀವಿ ಆದರೂ ಖರ್ಗೆ ಅವರು. ಸೊ ಇದಾದ ಮೇಲೆ ಪ್ಯಾಚಪ್ ಮಾಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈ ರೀತಿ ವ್ಯಕ್ತಿ ಪೂಜೆ ಬೇಡ ಅಂತ ಹೇಳಿದ್ರು. ಆದರೆ ಒಂದು ಮುನ್ಸೂಚನೆ ಆವಾಗಲೇ ಸಿಕ್ಕೋಗ್ಬಿಟ್ಟಿತ್ತು. ಕಾಂಗ್ರೆಸ್ ಪಕ್ಷದ ಒಳಗೆ ಡೆವಲಪ್ ಆಗಿರುವ ಈ ವ್ಯಕ್ತಿ ಪೂಜೆಗೆ ಸಂಬಂಧಪಟ್ಟ ಹಾಗೆ. ಸೊ ಇಡೀ ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅವರ ಪಕ್ಷ ಅನ್ನುವ ಹಾಗೆ ಪ್ರತಿಬಿಂಬಿಸುವಂಥ ಕೆಲಸ ನಡೀತಾ. ಹಾಗಿದ್ದರೆ ಮುಂದೇನು? ಯಾಕೆಂದರೆ ಅಧ್ಯಕ್ಷರು ಕೊಟ್ಟಂಥ ಎಚ್ಚರಿಕೆ ಭಾಳ ಸ್ಪಷ್ಟವಾಗಿದೆ. ಪಕ್ಷ ಅವರು ಇನ್ನೂ ಮುಂದುವರೆದೇ ಹೇಳಿದ್ರು ಖರ್ಗೆ ಅವರು, ನಾನು ನನ್ನ 50 ವರ್ಷಕ್ಕೂ ಹೆಚ್ಚು ಅವಧಿ ರಾಜಕೀಯ ಬದುಕಿನಲ್ಲಿ ನೋಡಿಬಿಟ್ಟಿದ್ದೀನಿ ಹಲವಾರು ನಾಯಕರುಗಳನ್ನು. ನಾಯಕರು ಬಂದಿದ್ದಾರೆ ಹೋಗಿದ್ದಾರೆ, ಪಕ್ಷ ಎಲ್ಲದಕ್ಕಿಂತ ಮುಖ್ಯ. ಅದು ಬಹುಮಟ್ಟಿಗೆ ಅವರು ನೋವಿನಿಂದ ಆಡಿರುವ ಮಾತು. ಯಾಕೆಂದರೆ ಈ ಕಾರ್ಯಕರ್ತರು AICC ಅಧ್ಯಕ್ಷರು ಬಂದಾಗ ನೀವು ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಕೂಗ್ತಾ ಅವ್ರನ್ನ ನಿರ್ಲಕ್ಷ್ಯ ಮಾಡಿದರೆ ಅವ್ರಿಗೆ ನೋವಾಗ ಸಹಜ ಅಲ್ವಾ? ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಬಂದಂಥ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಜಿಲ್ಲಾ ಕಮಿಟಿ ಅಧ್ಯಕ್ಷರುಗಳು, ಕಾರ್ಯಕರ್ತರು, AICC ಸದಸ್ಯರುಗಳು, KPCC ಸದಸ್ಯರು ಎಲ್ಲ ಬಂದಿದ್ದಾರಲ್ವ. ಇವರೆಲ್ಲ ಬಹುಮಟ್ಟಿಗೆ DK ಶಿವಕುಮಾರ್ ಅವರ ನಿಯಂತ್ರಣದಲ್ಲಿಯೇ ಇದ್ದಾರಾ? ಇನ್ನು ಹೊಸ ಅಧ್ಯಕ್ಷರು ಬಂದಂಥ ಅಧ್ಯಕ್ಷರಿಗೆ ಜೈ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹರಿಪ್ರಸಾದ್ ಅವರಿಗೆ ಜಯವಾಗಲಿ ಅಂತ ಅಂದಿದ್ದರೆ ಫೈನ್, ದಟ್ ಇಸ್ ಎ ಥಿಂಗ್. ಯಾಕಂದರೆ ಅವರು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ. ಆದರೆ ಹೊಸ ಅಧ್ಯಕ್ಷರನ್ನು ನಿರ್ಲಕ್ಷಿಸಿ, AICC ಅಧ್ಯಕ್ಷರನ್ನು ನಿರ್ಲಕ್ಷಿಸಿ, ಅಲ್ಲಿರುವ ಇತರ ನಾಯಕರನ್ನ ನಿರ್ಲಕ್ಷಿಸಿ ಕೇವಲ DK ಅನ್ನೋದರ ಏನು ಮುನ್ಸೂಚನೆ ಅಂದರೆ KPCC ಅಧ್ಯಕ್ಷ ಸ್ಥಾನವನ್ನು DK ಅವರು ಬಿಟ್ಟರೂ ಕೂಡ ಪಕ್ಷ ಅವರ ನಿಯಂತ್ರಣದಲ್ಲಿದೆ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಅಲ್ಲಿರುವ ಕಾರ್ಯಕರ್ತರು ಟ್ರೈ ಮಾಡಿದರೆ, ಅಥವಾ ಸನ್ಮಾನ್ಯ DK ಶಿವಕುಮಾರ್ ಅವರ ಬೆಂಬಲಿಗರಿದ್ದಾರಲ್ಲ, ಇನ್ನು ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ, ಪಕ್ಷ ಕೂಡ ಅವ್ರದ್ದೇನೆ, ಅವರಿಗೆ ಜೈ ಅಂತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಹೊರಟ್ರ. ಇದನ್ನು DK ಶಿವಕುಮಾರ್ ಹೇಳಿ ಮಾಡಿಸಿದ್ದಾರೆ ಅಂತ ನಾನು ಹೇಳಾರೆ. ಅವರು ಅಂಥ ಕೆಲಸ ಮಾಡಲ್ಲ, ನನಗೆ ಗೊತ್ತಿದೆ. ಆದರೆ ಅವರ ಬೆಂಬಲಿಗರು ಏನಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ, ಅವರು ನಿಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ DK ಶಿವಕುಮಾರ್ ಕಾರ್ಯಕರ್ತರ? DK ಶಿವಕುಮಾರ್ ಅವರ ಪರ್ಸನಲ್ ಕಾರ್ಯಕರ್ತರ ಅವರು? AICC ಅಧ್ಯಕ್ಷರಿದ್ದಾಗ ಅವರನ್ನು ನಿರ್ಲಕ್ಷಿಸಿ DK ಅಂತಂದರೆ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನುವ ಕನಿಷ್ಠ ಜ್ಞಾನವೂ ಇವರಿಗಿಲ್ದಿದ್ರೆ ಇವರು ವ್ಯಕ್ತಿ ಪೂಜಕರಲ್ಲದೆ ಪಕ್ಷನಿಷ್ಠರು ಅಂತ ಅನ್ನೋದು ಹೇಗೆ ಅಲ್ವಾ? ಸೊ ಈ ಕಾರಣಕ್ಕಾಗಿ ಮುಂಬರುವ ದಿನದಲ್ಲಿ ಹರಿಪ್ರಸಾದ್ ಅವರಿಗೆ ಬಹಳ ಮುಖ್ಯವಾದ ಸವಾಲುಗಳಿವೆ ಅಂತ. ಯಾವ ಸವಾಲು? ಹರಿಪ್ರಸಾದ್ ಅವರ ರಾಜಕಾರಣವನ್ನು ನೋಡ್ತಾ ಬನ್ನಿ. ಅವರು ಗಾಂಧಿ ಕುಟುಂಬದ ನಿಷ್ಠರು ಮಾತ್ರ ಅಲ್ಲ, ಪಕ್ಷದ ಸಿದ್ಧಾಂತದ ಬಗ್ಗೆ ಅವರಿಗೆ ಅಪಾರವಾದ ನಿಷ್ಠೆ ಇದೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿರುವ ನಿಜವಾದ ಧರ್ಮ ನಿರಪೇಕ್ಷ ವ್ಯಕ್ತಿ.
ಎಂದೂ ಕೂಡ ಕೋಮು ರಾಜಕಾರಣವನ್ನು ಒಪ್ಪಿಕೊಳ್ಳದೆ ಅದನ್ನು ವಿರೋಧಿಸ್ತಾ ಬಂದಂಥ ವ್ಯಕ್ತಿ. ಅವರಲ್ಲಿರುವ ಸೈದ್ಧಾಂತಿಕ ಬದ್ಧತೆ ಮತ್ತು ಸ್ಪಷ್ಟತೆ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷದ ಒಳಗೆ ಭಾಳಷ್ಟು ಜನ ಹತ್ರ ಇಲ್ಲ. ಅವರ ಸೈದ್ಧಾಂತಿಕ ಬದ್ಧತೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಸೈದ್ಧಾಂತಿಕ ಬದ್ಧತೆಗೂ ತುಂಬ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ಸರಿಪಡಿಸುವುದು ಹೇಗೆ? ಮುಖ್ಯಮಂತ್ರಿಗಳು ಈಸ್ ಎ ಸಾಫ್ಟ್ ಹಿಂದುತ್ವವಾದಿ ಅಲ್ವಾ? ಅವ್ರಿಗೆ ಹಿಂದುತ್ವ BJP ಹಿಂದುತ್ವ ಅಲ್ಲದಿದ್ದರೂ ಕೂಡ ಧರ್ಮನಿಷ್ಠರು. ಆದರೆ BK ಹರಿಪ್ರಸಾದ್ ಈ ಧರ್ಮ ಅನ್ನೋದನ್ನು ರಾಜಕಾರಣದಿಂದ ದೂರ ಇಟ್ಟವರು. ಈ ಸಂಘರ್ಷ ಇದು ಯಾವ ಹಂತಕ್ಕೆ ಹೋಗ್ಬೋದು? ಇದನ್ನು ಕೂಡ ನಾನು ಇಕ್ಕಟ್ಟು ಅಂತಲೇ ಅನ್ನೋದು. ಮುಖ್ಯಮಂತ್ರಿಗಳದ್ದು ಒಂದು ದಾರಿ, ಆದರೆ KPCC ಅಧ್ಯಕ್ಷರದ್ದು ಒಂದು ದಾರಿ. ಸೊ ಇವರ ನಡುವೆ ಸಮತೋಲನವನ್ನು ಕಾಯ್ದುಕೊಂಡು ಬರೋದು ಹೇಗೆ? ಅದು ಸಾಧ್ಯನಾ? ಅಥವಾ ಕೆಲವು ವಿಚಾರದಲ್ಲಿ BK ಹರಿಪ್ರಸಾದ್ ಮುಖ್ಯಮಂತ್ರಿಗಳ ಮೇಲೆ ಅವಲಂಬಿಸೋದು ಅನಿವಾರ್ಯ ಇದೆ. ಮುಖ್ಯಮಂತ್ರಿಗಳ ಮೇಲೆ ಅವಲಂಬಿಸೋ ಸಂದರ್ಭದಲ್ಲಿ ಅವರ ಸೈದ್ಧಾಂತಿಕ ಬದ್ಧತೆ ಕಥೆ ಏನು? ಯಾಕೆ ಅಂತ ಅಂದರೆ, ಈಗ ಅವರು ಪಕ್ಷವನ್ನು ನಡೆಸಬೇಕಾಗಿದೆ, ಅದಕ್ಕೆ ಹಣ ಬೇಕು. ಈ ಹಣ ಸಂಗ್ರಹಣೆಯಲ್ಲಿ ಅವರಿಗಂಥ ಚಾಕಚಕ್ಯತೆ ಹರಿಪ್ರಸಾದ್ಗಿಲ್ಲ. ದುಡ್ಡು ಮಾಡೋದು ಗೊತ್ತಿಲ್ಲ ಅವರಿಗೆ. ಇಷ್ಟು ವರ್ಷ ಇದ್ದು ಕೂಡ ದುಡ್ಡು ಮಾಡೋದು ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ. ಆದ್ದರಿಂದ ಅವರು ಪಕ್ಷವನ್ನು ನಡೆಸುವುದಕ್ಕೆ ಬೇಕಾದ ಸಂಪನ್ಮೂಲಕ್ಕೆ ಸರ್ಕಾರ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಅವಲಂಬಿಸಲೇಬೇಕು. ಇದು ಅವರ ಮುಂದಿರುವ ಬಹುದೊಡ್ಡ ಸವಾಲು. ಸೊ ಏನಾಗ್ಬೋದು ಹಾಗಿದ್ದರೆ? ಈಗ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಈ ಕರಾವಳಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ನಡೀತು, ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಕಾಂತಾರದ ನಿರ್ದೇಶಕರು, ನಾಯಕರು ಪಾಲ್ಗೊಂಡಿದ್ದರು. ಅವರು ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ. ಅವರು ನರೇಂದ್ರ ಮೋದಿಯವರ ಪರಮ ಭಕ್ತರು. ಅವರಲ್ಲಿ ಯಾರೋ ರಾಹುಲ್ ಗಾಂಧಿ ಬಗ್ಗೆ ಕೇಳಿದಾಗ ಅವ್ರು ಯಾರೋ ಗೊತ್ತಿಲ್ಲ ಅನ್ನುವ ರೀತಿ ಪ್ರತಿಕ್ರಿಯೆ ನೀಡಿದವರು. ಕಾಂಗ್ರೆಸ್ಸನ್ನು ಅವಮಾನಿಸ್ತಾ ಬಂದವರು. ಅದರ ಜೊತೆಗೆ ನೀವು ನಂಬಿಕೆ ಹೆಸರಿನಲ್ಲಿ ಅವರು BJPಗೆ ಪುಷ್ಟಿ ತುಂಬುವ ಕೆಲಸವನ್ನು ಮಾಡ್ತಾ ಬಂದವರು. ಅವರ ಕಾಂತಾರ ಸಿನಿಮಾದ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ, ಅದು ಯಾವ ಮೆಸೇಜ್ ಕೊಡುತ್ತೆ ಎಲ್ಲರಿಗೂ ಗೊತ್ತಿದೆ. ಅದು ಯಾಕೆ ಮಾಡಿದಾರೆ, ಐ ಡೋಂಟ್ ವಾಂಟ್ ಟು ಟೆಲ್ ದ್ಯಾಟ್. ಆದರೆ ಅವರ ಇಡೀ ವ್ಯಕ್ತಿತ್ವ ಏನಿದೆ, ಅವರು ಒಂದು ರೀತಿಯ BJP ಕಾರ್ಯಕರ್ತ. ಅವರನ್ನು ಕರೆದು ನೀವು ರಾಯಭಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಅವ್ರು ಕರೆದಿದ್ದರು. ಪ್ರವಾಸೋದ್ಯಮ ರಾಯಭಾರಿನೋ ಇನ್ನೊಂದು ಸಭೆಯಲ್ಲಿ. ಅಲ್ಲಿ ಯಾವ ರೀತಿ ಅಂದರೆ, ದಕ್ಷಿಣ ಕನ್ನಡದ ಯಾವುದೇ ಶಾಸಕರನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿರಲಿಲ್ಲ. ಇದೊಂದು ಇಶ್ಯೂ ಆಯಿತು, ಚರ್ಚೆ ನಡೀತಾ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ನಾನು ಹೇಳ್ತಾ ಇರೋದು, DK ಶಿವಕುಮಾರ್ ಅವರ ಆಡಳಿತದ ದಾರಿ ಇದೆಯಲ್ಲ, ಆ ದಾರಿಗೂ ಸನ್ಮಾನ್ಯ BK ಹರಿಪ್ರಸಾದ್ ಅವರ ನಿರ್ವಹಣೆಯ ದಾರಿಗೂ ಮಧ್ಯ ಬಹುದೊಡ್ಡ ಕಂದಕ ಇದ್ದಂತೆ ಕಾಣುತ್ತೆ. ಅಂದರೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಹಾರ್ಡ್ ಹಿಂದುತ್ವವಾದಿಗಳಾಗಲಿ, ಕೋಮುವಾದಿಗಳಾಗಲಿ, ಧರ್ಮನಿರಪೇಕ್ಷವಾದಿಗಳಾಗಲಿ ಯಾರ ನಡುವೆ ಅಂಥ ವ್ಯತ್ಯಾಸ ಇದ್ದಂಗೆ ಕಾಣ್ತಾ ಇಲ್ಲ. ಅವರು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಎಲ್ಲರನ್ನೂ ಕರೆದುಕೊಂಡು ಹೋಗ್ಬಲ್ರು. ಅವರು ಸನ್ಮಾನ್ಯ ಅಮಿತ್ ಶಾ ಅವರ ಜೊತೆಗೆ, ಮೋದಿಯವ್ರ ಜೊತೆಗೂ ಸಂಬಂಧ ಇಟ್ಕೊಬಲ್ರು, BJPಯವ್ರ ಜೊತೆ ಸಂಬಂಧ ಇಟ್ಕೊಬಲ್ರು. ಅಂದರೆ ಅವರ ಸೈದ್ಧಾಂತಿಕತೆ ಇದೆಯಲ್ಲ, ಅಲ್ಲಿ ಸ್ಪಷ್ಟತೆ ಇದೆಯಾ ಇಲ್ವಾ? ಹಾಗಿದ್ದ ಸಂದರ್ಭದಲ್ಲಿ ಸೈದ್ಧಾಂತಿಕ ಸ್ಪಷ್ಟತೆ ಇರುವಂಥ BK ಹರಿಪ್ರಸಾದ್ ಮುಖ್ಯಮಂತ್ರಿಗಳ ಜೊತೆ ಹೇಗೆ ಹೆಜ್ಜೆ ಹಾಕ್ತಾರೆ ಅಂತ. ಸೊ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದ್ರು, ಇವರು ಜೋಡೆತ್ತುಗಳು ಅಂತ ಕೆಲಸ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ. ಅವರಿಬ್ಬರು ಜೋಡೆತ್ತುಗಳಾಗುವುದು ಬಹುಮಟ್ಟಿಗೆ ಕಷ್ಟ. ಒಂದು ಎತ್ತು ಆ ಕಡೆ ಹೇಳಿದ್ರೆ ಇನ್ನೊಂದು ಎತ್ತು ಇನ್ನೊಂದು ಕಡೆ ಎಳೆಯುವ ಹಾಗೇ ಇದೆ ಅಲ್ವಾ? ಯಾರು ಕಾಂಪ್ರಮೈಸ್ ಮಾಡ್ಕೋತಾರೆ? ಮುಖ್ಯಮಂತ್ರಿಗಳು ಇದರ ನಂತರ ಅವರ ಈ ಸಾಫ್ಟ್ ಹಿಂದುತ್ವವನ್ನು ಬಿಟ್ಟು ಕಾಂಗ್ರೆಸ್ ಸಿದ್ಧಾಂತ, ನಂಬಿಕೆಗಳ ಪರವಾಗಿ ತಮ್ಮ ನಿಲುಮೆಯನ್ನು ಬದಲಿಸ್ತಾರ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಣೆ ಹಾಕೋದನ್ನು ಬದಲಾಗಿ BJP ಕಾರ್ಯಕರ್ತರಿಗೆ ಮಣೆ ಹಾಕುವ, BJP ನಂಬಿಕೆ ಇರುವಂಥವರಿಗೆ ಅವರನ್ನು ಒಂಥರ ಪುನರ್ಸ್ಥಾಪಿಸುವ ಕೆಲಸವನ್ನು ಮಾಡೋದು ಬಿಡ್ತಾರೆ ಮುಖ್ಯಮಂತ್ರಿಗಳು? ಅವರ ಸ್ನೇಹ ಇದೆಯಲ್ಲ, ಅದು ರಾಜಕೀಯ ಸಿದ್ಧಾಂತ ಪಕ್ಷಗಳನ್ನು ಮೀರಿದ್ದು. ಇಟ್ ಈಸ್ ಎ ಪ್ರಾಬ್ಲಮ್. ಹಾಗೆ BK ಹರಿಪ್ರಸಾದ್ ಸಾಫ್ಟ್ ಹಿಂದುತ್ವವಾದಿ ಆಗೋಕ್ಕೆ ಸಾಧ್ಯ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಆದ್ದರಿಂದ ಈ ಕಾಂಗ್ರೆಸ್ ಪಕ್ಷದ ಈ ಇಕ್ಕಟ್ಟಿದೆಯಲ್ಲ, ಅದು ಯಾವ ಪರಿಣಾಮವನ್ನು ಬೀಳುತ್ತೆ ಅಂತ ಹೇಳೋದು ಕಷ್ಟ. ಇಬ್ಬರೂ ಕೂಡ ತಮ್ಮ ನಂಬಿಕೆಗಳಿಗೆ ಬದ್ಧರೆ, ಒಬ್ಬರು ಇನ್ನೊಬ್ಬರಿಗಾಗಿ ಬದಲಾಗುವವರು ಅಲ್ವೇ ಅಲ್ಲ. ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್. ಆದ್ದರಿಂದ ನಿನ್ನೆನೇನು ಅಧಿಕಾರ ಸ್ವೀಕರಿಸಿದಂಥ ಹರಿಪ್ರಸಾದ್ ಅವರ ದಾರಿ ಸರಳವಾಗಿಲ್ಲ.
ಕಾಂಗ್ರೆಸ್ನ ಒಳಗಡೆ ಇರುವಂಥ ಬಿ ಜೆ ಪಿ ವಾದಿಗಳು, ಕೋಮುವಾದಿಗಳು, ವೈದಿಕವಾದಿಗಳು, ಮನುವಾದಿಗಳು ಅವರನ್ನೆಲ್ಲ ನಿರ್ವಹಿಸುವ ಇದೆಯಲ್ಲ ಅಂತ ಸುಲಭವಾದ್ದಲ್ಲ. ಯಾಕೆಂದರೆ ಅವ್ರನ್ನ ನಿರ್ವಹಣೆ ಮಾಡೋದು ಅಂತಂದರೆ ಅದು ಅಸಾಧ್ಯವಾದ ಮಾತೆ. ನೀವು ಬಿ ಜೆ ಪಿಯನ್ನು, ಹರಿಪ್ರಸಾದ್ ಬಿ ಜೆ ಪಿ ಪಕ್ಷವನ್ನು ಇಲ್ಲಿ ನಿಂತು ವಿರೋಧಿಸ್ಬೋದು. ಆದರೆ ಪಕ್ಷದ ಒಳಗಡೆ ಇರುವಂಥ ಬಿ ಜೆ ಪಿ ವಾದಿಗಳನ್ನು, ಕೋಮುವಾದಿಗಳನ್ನು ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಲೆಟ್ಸ್ ವೇಟ್ ಆ್ಯಂಡ್ ಸಿ.